ನೀವೇನೇ ಹೇಳಿ ಗಾಯ್ಸ್, ಜಾನ್ ಸಿನಾ ಅವರು ಹೇಳಿದ್ ಮಾತ್ರ ಇವತ್ತು 100% ನಿಜ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಫೈನಲಿ ಇವತ್ತಿನ ಮೋಸ್ಟ್ ಅವೈಟೆಡ್ ಮಂಡೇ ನೈಟ್ ರಾ ಕೂಡ ಮುಗ್ದಿದೆ. ಏನೇನಾಯ್ತು ಇವತ್ತಿನ ಮಂಡೇ ನೈಟ್ ರಾ ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಶೋನ ಓಪನಿಂಗ್ ಅಲ್ಲೇ ನಮಗೆ ಜಾನ್ ಸಿನಾ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಜಾನ್ ಸಿನಾ ಅವರ ಥೀಮ್ ಸಾಂಗ್ ಹಿಟ್ ಆದ ಕೂಡಲೇ ಇಡೀ ಕ್ರೌಡ್ ಬೂ ಮಾಡೋದಕ್ಕೆ ಶುರು ಮಾಡ್ಬಿಡುತ್ತೆ. ಅಂಡ್ ಲೆಟ್ಸ್ ಗೋ ಸೀನಾ, ಸೀನಾ ಸಕ್ಸ್ ಅನ್ನೋ ಒಂದು ಚಾಂಟ್ ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ನಾನು ಗಮನಿಸ್ತಾ ಇದ್ದೆ, ಓಕೆ ಥೀಮ್ ಸಾಂಗ್ ಏನಾದ್ರೂ ಚೇಂಜ್ ಆಗ್ಬೋದಾ, ಅಟೈರ್ ಏನಾದ್ರೂ ಚೇಂಜ್ ಆಗ್ಬೋದಾ ಅಂತ. ಬಟ್ ನಮ್ಮ ಜಾನ್ ಸಿನಾ ಅವರು ಯಾವುದೇ ರೀತಿಯ ಚೇಂಜಸ್ ಗಳನ್ನ ಮಾಡ್ಕೊಂಡು ಬಂದಿರಲಿಲ್ಲ. ಡಬ್ಲ್ಯೂ ಅವರು ಬ್ರೂಸೆಲ್ಗೆ ಒಂದು ಮರ್ಚೆಂಡೈಸ್ ನ ಲಾಂಚ್ ಮಾಡಿದ್ರು. ಅದೇ ಒಂದು ಮರ್ಚೆಂಡೈಸ್ ನ ನಮ್ಮ ಜಾನ್ ಸಿನಾ ಅವರು ಹಾಕೊಂಡಿದ್ರು. ಮೆರೂನ್ ಕಲರ್ ಥೀಮ್ ನ ನಮ್ಮ ಜಾನ್ ಸಿನಾ ಅವರು ಇವತ್ತು ಹಾಕೊಂಡು ಬಂದಿದ್ರು. ಅಂಡ್ ಅದೇ ರೀತಿ ಎಂಟ್ರೆನ್ಸ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಎಂಟ್ರೆನ್ಸ್ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು. ನಾರ್ಮಲ್ ಆಗಿ ಬರೋ ರೀತಿ ನಮ್ಮ ಜಾನ್ ಸಿನಾ ಅವರು ಇವತ್ತು ಅಗ್ರೆಷನ್ ಅಲ್ಲಿ ನೋಡೋದಕ್ಕೆ ಸಿಗ್ಲಿಲ್ಲ. ಅಂಡ್ ನಿಧಾನಕ್ಕೆ ಅವರು ಸೀದಾ ರಿಂಗ್ ಮೇಲ್ಗಡೆ ಬಂದ್ರು. ಅಂಡ್ ಅವರು ಖರ್ಚಿ ಇಟ್ಕೊಂಡು ಬಂದಿರ್ತಾರಲ್ಲ, ಅದನ್ನ ಅಲ್ಲೇ ಇಟ್ಟು ಮೈಕ್ ನ ತಗೋತಾರೆ. ಸ್ವಲ್ಪ ಹೊತ್ತು ನಿಂತ್ಕೋತಾರೆ. ಇಡೀ ಕ್ರೌಡ್ ಬೂ ಮಾಡ್ತಾ ಇರುತ್ತೆ. ಲಿಟ್ರಲಿ ನನಗೆ ಗೈಸ್, ನಮ್ಮ RVD ಹಾಗೆ ಜಾನ್ ಸಿನಾ ಅವರ ನಡುವೆ ECW ಅಲ್ಲಿ ಮ್ಯಾಚ್ ಆಗಿತ್ತಲ್ಲ, ಆ ಒಂದು ಮೂಮೆಂಟ್ ನೆನಪಾಯ್ತು ಅಂತಾನೆ ಹೇಳ್ಬಹುದು. ಅದಕ್ಕಿಂತ ಹಾರ್ಶ್ ಆಗಿತ್ತು ಇವತ್ತು ಕ್ರೌಡ್ ರಿಯಾಕ್ಷನ್ ನಮ್ಮ ಜಾನ್ ಸಿನಾ ಅವರಿಗೆ. ನಮ್ಮ ಜಾನ್ ಸಿನಾ ಅವರು ಸ್ವಲ್ಪ ಹೊತ್ತು ನಿಂತ್ಕೊಂಡು ನೋಡ್ತಾರೆ. ಕ್ರೌಡ್ ಪೂರ್ತಿ ಬೂ ಮಾಡ್ತಾ ಇರುತ್ತೆ. ಲೆಟ್ಸ್ ಗೋ ಸೀನಾ, ಸೀನಾ ಸಕ್ಸ್ ಅನ್ನೋ ಒಂದು ಚಾಂಟ್ ನಮಗೆ ನೋಡೋದಕ್ಕೆ ಸಿಗ್ತಾ ಇರುತ್ತೆ. ಅಂಡ್ ಇದನ್ನ ನೋಡಿ ನಮ್ಮ ಜಾನ್ ಸಿನಾ ಅವರು ಮೈಕ್ ನ ಎಸ್ದು ಹೋಗೋದಕ್ಕೆ ಟ್ರೈ ಮಾಡ್ತಾರೆ. ಆಗ ಕ್ರೌಡ್ ಇನ್ನೂ ಕೂಡ ಜೋರಾಗಿ ಬೂ ಮಾಡುತ್ತೆ. ಅಂಡ್ ಅದನ್ನ ನೋಡಿ ಮತ್ತೊಮ್ಮೆ ನಮ್ಮ ಜಾನ್ ಸಿನಾ ಅವರು ಮೈಕ್ ನ ತಗೋತಾರೆ. ಅಂಡ್ ಆಗ ಇಡೀ ಕ್ರೌಡ್ ಯು ಸೋಲ್ಡ್ ಔಟ್, ಯು ಸೋಲ್ಡ್ ಔಟ್ ಅಂತ ಚಾಂಟ್ ನ ಮಾಡೋದಕ್ಕೆ ಶುರು ಮಾಡ್ಬಿಡುತ್ತೆ. ಅಂಡ್ ಆಗ ನಮ್ಮ ಜಾನ್ ಸಿನಾ ಅವರು ಮತ್ತೊಮ್ಮೆ ಮೈಕ್ ನ ಎಸ್ದು ಹೋಗೋ ರೀತಿ ಡೌ ಮಾಡ್ತಾರೆ. ಬಟ್ ಮತ್ತೊಮ್ಮೆ ಬಂದು ಮೈಕ್ ನ ತಗೊಂಡು ನಿಧಾನಕ್ಕೆ ಒಂದು ಶಬ್ದನೇ ಹೇಳ್ತಾರೆ. ನೀವೇನಾದ್ರೂ ಒಂದು ಜಾಗದಲ್ಲಿ ಸೆಟಲ್ ಆಗಿದ್ದೀರಾ ಅಂದ್ರೆ ನೀವು ಹೊರಗಡೆ ಬಂದು ಅದನ್ನ ಪ್ರೂವ್ ಮಾಡ್ಕೊಳ್ಳುವಂತಹ ಅಗತ್ಯಕತೆ ಇರೋದಿಲ್ಲ ಅಂತ ನಮ್ಮ ಜಾನ್ ಸಿನಾ ಅವರು ನಿಧಾನಕ್ಕೆ ಒಂದು ರೀತಿ ಗಡ್ಸ್ ಅಲ್ಲಿ ಆ ಒಂದು ಶಬ್ದನ ಹೇಳ್ತಾರೆ ಅಂತಾನೆ ಹೇಳ್ಬಹುದು. ಅಂಡ್ ಆಗ ಇಡೀ ಕ್ರೌಡ್ ಮತ್ತೊಮ್ಮೆ ಬೂ ಮಾಡೋದಕ್ಕೆ ಶುರು ಮಾಡ್ಬಿಡುತ್ತೆ. ಅಂಡ್ ಈಗ ನಮ್ಮ ಜಾನ್ ಸಿನಾ ಅವರು ಕ್ರೌಡ್ ಬಗ್ಗೆನೆ, ಫ್ಯಾನ್ಸ್ ಗಳ ಬಗ್ಗೆನೆ ಹಾರ್ಶ್ ಆಗಿ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ನೀವಿವಾಗ ಬೂ ಮಾಡ್ತಾ ನನ್ನ ಕೆಲಸನ ಇನ್ನೂ ಕೂಡ ಈಸಿ ಮಾಡ್ಕೋತಾ ಬರ್ತಾ ಇದ್ದೀರಾ. ಅಂಡ್ ನೀವು ಈಗ ಮಾತಾಡೋ ಅಂತಹ ಅಧಿಕಾರನ ಕಳ್ಕೊಂಡಿದ್ದೀರಾ. ಅಂಡ್ ನಾನು ಸುಮಾರು 25 ವರ್ಷದಿಂದ ವಿಕ್ಟಿಮ್ ಆಗಿ ಬಂದಿದ್ದೀನಿ ನಿಮ್ಮ ಜೊತೆ ರಿಲೇಶನ್ಶಿಪ್ ಅಲ್ಲಿ ಇದ್ದು. ಯಾಕಂದ್ರೆ ನೀವು ನನ್ನನ್ನ ಯೂಸ್ ಮಾಡ್ಕೊಂಡಿದ್ದೀರಾ. ನೀವು ನಿಮ್ಮ ಸಕ್ಸಸ್ಸಿಗಾಗಿ ನನ್ನನ್ನ ಪಪೆಟ್ ರೀತಿ ಯೂಸ್ ಮಾಡ್ಕೊಂಡಿದ್ದೀರಾ. ನಿಜವಾಗ್ಲೂ ನಾನು ವಿಕ್ಟಿಮ್ ಆಗಿ 25 ವರ್ಷದಿಂದ ಇದ್ದೀನಿ. ಅಂಡ್ ನೀವು ನನಗೆ ಎಷ್ಟು ತೊಂದರೆ ಕೊಡ್ತಿದ್ರು ಕೂಡ ನೀವೇನ್ ಅನ್ಕೋತಾ ಇದ್ರಿ, ನನ್ನ ಮುಖದಲ್ಲಿ ಯಾವಾಗ್ಲೂ ನಗು ಇರಬೇಕು ಅಂತ ನೀವು ಅನ್ಕೋತಾ ಇದ್ರಿ. ನಿಜ ಹೇಳ್ಬೇಕು ಅಂದ್ರೆ ನಾನಿಲ್ಲಿ ಫೇಸ್ ಆಗಿ ಕೂಡ ಬಂದಿಲ್ಲ. ಅಂಡ್ ನಾನಿಲ್ಲಿ ಹೀಲ್ ಆಗಿ ಕೂಡ ಬಂದಿಲ್ಲ. ಬದಲಿಗೆ ನಾನು ಒಬ್ಬ ಹ್ಯೂಮನ್ ಬೀಯಿಂಗ್ ಆಗಿ ಇವತ್ತು ಇಲ್ಲಿಗೆ ಬಂದಿದ್ದೀನಿ. ನಿಜವಾಗ್ಲೂ 25 ವರ್ಷದಿಂದ ನಾನು ಇದೇ ರೀತಿ ಪಪೆಟ್ ಆಗಿನೇ ಬಂದ್ಬಿಟ್ಟಿದ್ದೀನಿ. ನಾನು ಸ್ಟಾರ್ಟಿಂಗು WWE ಗೆ ಬಂದಾಗ ನೀವ್ಯಾರು ಕೂಡ ನನ್ನನ್ನ ಇಷ್ಟಪಡ್ಲಿಲ್ಲ. ನೀವೆಲ್ಲರೂ ಕೂಡ ನನಗೆ ಬೂ ಮಾಡಿದ್ರಿ. ಆಗ ನಾನು ನನ್ನನ್ನ ಇಂಪ್ರೂವ್ ಮಾಡ್ಕೋಬೇಕು ಅಂತ ನನ್ನಲ್ಲಿ ಬದಲಾವಣೆಗಳನ್ನ ತಂದ್ಕೊಂಡೆ. ಆಗ ನೀವು ಸ್ವಲ್ಪ ನನ್ನನ್ನ ಇಷ್ಟಪಟ್ರಿ. ಅದಾದ್ಮೇಲೆ ಮತ್ತೊಮ್ಮೆ ಬೂ ಮಾಡೋದಕ್ಕೆ ಶುರು ಮಾಡಿದ್ರಿ. ಆಗ ನಾನು ನನ್ನಲ್ಲೇ ವರ್ಕ್ ಗಳನ್ನ ಮಾಡಿ ಮ್ಯಾಚಸ್ ಅಲ್ಲಿ ಗೆಲ್ತಾ 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 ಹೋದೆ. ಆಗ ನೀವು ಏನ್ ಮಾಡಿದ್ರಿ, ಸೀನಾ ಎಲ್ಲಾ ಮ್ಯಾಚ್ ಕೂಡ ಗೆಲ್ತಾನೆ ಅಂತ ಮತ್ತೊಮ್ಮೆ ನನಗೆ ಬೂ ಮಾಡೋದಕ್ಕೆ ಶುರು ಮಾಡ್ಬಿಟ್ರಿ. ಅಂಡ್ ಆಗ ನಾನು ನನ್ನ ಕರಿಯರ್ ನ ಕಡೆ ಕ್ಷಣಕ್ಕೆ ಬಂದೆ. ಅಂಡ್ ಯಾರು ಮಾಡಿರ್ತಕ್ಕಂತಹ ಪಾಯಿಂಟ್ ನ ಮಾಡೋದಕ್ಕೆ ಹೋದೆ. ನಾನು ನನ್ನ ರಿಟೈರ್ಮೆಂಟ್ ನ ಅನೌನ್ಸ್ ಮಾಡಿದೆ. ಆಫ್ ಕೋರ್ಸ್ ನಾನು ಈ ವರ್ಷ ಆದ್ಮೇಲೆ WWE ಇಂದ ಹೊರಟೋಗ್ತೀನಿ. ಅಂಡ್ ಈಗಲೂ ಕೂಡ ನೀವು ಇದೇ ರೀತಿ ನನ್ನನ್ನ ಮಾಡ್ತಾ ಇದ್ದೀರಾ. ನಿಜ ಹೇಳ್ಬೇಕು ಅಂದ್ರೆ 25 ವರ್ಷದಿಂದ ನೀವೆಲ್ಲರೂ ಕೂಡ ನನ್ನನ್ನ ಯೂಸ್ ಮಾಡ್ಕೊಂಡು ಬಂದಿದ್ದೀರಾ. ಎಸ್, ನೀವೆಲ್ಲರೂ ಕೂಡ ಈಗಲೂ ಕಂಪ್ಲೇಂಟ್ ಮಾಡ್ತೀರಾ, ನಾನ್ ಯಾಕೆ ಹೊಸ ಟಿ ಶರ್ಟ್ ನ ಹಾಕೊಂಡು ಬಂದಿಲ್ಲ ಅಂತ. ನಾನ್ ಯಾಕೆ ಗುರು ಹೊಸ ಟಿ ಶರ್ಟ್ ನ ಹಾಕೋ ಬರ್ಬೇಕು? ಯಾಕಂದ್ರೆ ನನಗೋಸ್ಕರ ಮರ್ಚೆಂಡೈಸ್ ನ WWE ಅವರು ರೆಡಿ ಮಾಡಿದ್ದಾರೆ. ಅಂಡ್ ನೀವು ನನ್ನ ತರ ಡ್ರೆಸ್ ಮಾಡ್ಕೊಂಡಿದ್ದೀರಾ, ನಾನು ನಿಮ್ ತರ ಡ್ರೆಸ್ ಮಾಡ್ಕೊಂಡಿಲ್ಲ. ಅಂಡ್ ಹೊಸ ಥೀಮ್ ಸಾಂಗ್ ಯಾಕೆ ಬಂದಿಲ್ಲ ಅಂತ ಕಂಪ್ಲೇಂಟ್ ಮಾಡ್ತಾರೆ. ನಿಜವಾಗ್ಲೂ ಆ ಒಂದು ಥೀಮ್ ಸಾಂಗ್ ಅಲ್ಲಿ ಇರೋದು ನನ್ನ ವಾಯ್ಸು, ಅದಕ್ಕೋಸ್ಕರ ನಾನು ಅದನ್ನ ಚೇಂಜ್ ಮಾಡಿಲ್ಲ. ಅಂಡ್ 25 ವರ್ಷದಿಂದ ನೀವು ನನ್ನನ್ನ ಫಾಲೋ ಮಾಡ್ತಾ ಇದ್ದೀರಾ ಹೊರತು ನಾನು ನಿಮ್ಮ ರೀತಿ ಅಲ್ಲಿ ಕೂತ್ಕೊಂಡು ನಿಮ್ಮನ್ನ ಫಾಲೋ ಮಾಡ್ತಾ ಇಲ್ಲ. ಅಂಡ್ ನೀವು ಅಸಲ್ ಲಾಯಲ್ಟಿ, ರೆಸ್ಪೆಕ್ಟ್ ಅಂತ ನನ್ನ ಟಿ ಶರ್ಟ್ ಗಳನ್ನ ಹಾಕೋತೀರಾ ಅಲ್ವಾ,
ಅದು ಹಾಕೊಳ್ಳೋದು ನೀವು ನನ್ನ ಮೇಲಿನ ಪ್ರೀತಿಗಲ್ಲ, ಬದಲಿಗೆ ಅಲ್ಲಿರ್ತಕ್ಕಂತಹ ವರ್ಡ್ಸ್ ಗಳಿಗೋಸ್ಕರ. ನಿಮ್ಮ ಫೇಲ್ಯೂರ್ನ ನೀವು ಮುಚ್ಚಾಕೋದಕ್ಕೆ ನನ್ನನ್ನ ಯೂಸ್ ಮಾಡ್ಕೊಳ್ತೀರಾ ಅಷ್ಟೇ. ಇಲ್ಲಿ ನನ್ನ ಡ್ರೆಸ್ ಹಾಕೊಂಡು ಕೂತಿರ್ತಕ್ಕಂತಹ ಎಲ್ಲರೂ ಕೂಡ ಬರೀ ನನ್ನನ್ನ ಯೂಸ್ ಮಾಡ್ಕೋತಿದ್ದೀರಾ ಅಷ್ಟೇ. ನೀನು 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 ಯಾರು ಕೂಡ ನನ್ನಿಂದ ಸೇಫ್ ಆಗಿಲ್ಲ. ನೀವೆಲ್ಲರೂ ಕೂಡ ನಿಮ್ಮ ಫೇಲ್ಯೂರ್ಗೋಸ್ಕರ ನನ್ನನ್ನ ಯೂಸ್ ಮಾಡ್ಕೋತಾ ಇದ್ದೀರಾ. ಎಸ್ಪೆಷಲಿ ಆ ಚಿಕ್ಕ ಹುಡುಗ ಇದನ್ನಲ್ಲ, ಆ ಚಿಕ್ಕ ಹುಡುಗ ಕೂಡ ಅದೇ ಕೆಲಸನ ಈಗ ಮಾಡ್ತಾ ಇರೋದು. ಸೊ ಸಾಕಾಗಿದೆ ಈ ಜೀವನ, ಅಂಡ್ ನಾನು ನಿಮ್ ಜೊತೆ ಬ್ರೇಕಪ್ ಮಾಡ್ಕೋತಾ ಇದ್ದೀನಿ. ನನಗೆ ನೀವ್ ಯಾರು ಕೂಡ ಬೇಡ, ಅಂಡ್ ನಾನು ನಿಮ್ಮ ಬಗ್ಗೆ ಇನ್ನ ಕೇರ್ ಮಾಡೋದಿಲ್ಲ. ಇಲ್ಲಿರ್ತಕ್ಕಂತಹ ಒಬ್ರು ಬಗ್ಗೆನೂ ಕೂಡ ನಾನು ಯೋಚನೆ ಮಾಡೋದಿಲ್ಲ. ನೀವೆಲ್ಲರೂ ಕೂಡ ಅಸಲ್ ಲಾಯಲ್ಟಿ ರೆಸ್ಪೆಕ್ಟ್ ಅಂತ ಶೋಕಿಗೆ ಹಾಕೊಂಡು ತಿರುಗಬಹುದು, ಬಟ್ ನಾನು ಅದರಲ್ಲಿ ಬದುಕಿದ್ದೀನಿ. ನೀವೆಲ್ಲರೂ ಕೂಡ ನೆವರ್ ಗಿವ್ ಅಪ್ ಅಂತ ಹಾಕೊಂಡು ತಿರುಗ್ತೀರಾ, ಅದಕ್ಕೆ ಡೆಫಿನೇಷನ್ ನಾನು ಅಂತ ನಮ್ಮ ಜಾನ್ಸಿನ್ ಅವರು ಮಾತಾಡ್ತಾ ಇರ್ತಾರೆ. ಆಗ ಕ್ರೌಡು ಕೋಡಿ ರೋಡ್ಸ್ ಅವರ ಚಾಂಟ್ನ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾರೆ. ಅಂಡ್ ಆಗ ನಮ್ಮ ಜಾನ್ಸಿನ್ ಅವರು ಹೇಳ್ತಾರೆ, ಅಫ್ಕೋರ್ಸ್ ಈಗ ನೀವು ಕೋಡಿ ರೋಡ್ಸ್ ಬಗ್ಗೆ ಮಾತಾಡಬೇಕು ಅಲ್ವಾ, ನಿಮ್ಮ ಹೊಸ ಗೊಂಬೆ ನೀವೀಗಲೂ ಕೂಡ ಪ್ರೂವ್ ಮಾಡ್ಕೋತಾ ಇದ್ದೀರಾ ನೀವು ಪಥೆಟಿಕ್ಗಳು ಅಂತ. ಯಾಕಂದ್ರೆ ನೀವು ನನ್ನನ್ನ ಗೋಡೌನ್ಗೆ ಹಾಕಿ ನಿಮ್ಮ ಹೊಸ ಫೇವ್ರೆಟ್ ಗೊಂಬೆ ಆದಂತಹ ಕೋಡಿ ರೋಡ್ಸ್ ಅವರ ಜೊತೆ ಇರೋದಕ್ಕೆ ಇಷ್ಟಪಡ್ತಿದ್ದೀರಾ. ನಿಜವಾಗ್ಲೂ ಇದ್ರಲ್ಲೇ ಗೊತ್ತಾಗ್ತಾ ಇದೆ ನೀವು ಯಾವ ಸಮಾನ ಅಂತ. ನಿಮ್ಮಲ್ಲಿರ್ತಕ್ಕಂತಹ ಯಾವ ಸನ್ ಆಫ್ ಅ ಬಿಚ್ ಕೂಡ ಇನ್ ಮುಂದೆ ನನ್ನ ರೆಸ್ಪೆಕ್ಟ್ ನ ತಗೊಳ್ಳೋದಿಕ್ಕೆ ಆಗೋದಿಲ್ಲ. ಕ್ರೌಡ್ ನಿಮ್ಮ ಟೈಮು ಮುಗ್ದಿದೆ ಅಂಡ್ ಈಗ ನನ್ನ ಟೈಮು ಬಂದಿದೆ ಅಂತ ನಮ್ಮ ಜಾನ್ಸಿನ್ ಅವರು ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಕೋಡಿ ರೋಡ್ಸ್ ಅವರು ಬಂದಾಗ ಫ್ಯಾನ್ಸ್ ಗಳು ಸಿಕ್ಕಾಪಟ್ಟೆ ಕೋಡಿ ರೋಡ್ಸ್ ಅವ್ರನ್ನ ಸಪೋರ್ಟ್ ಮಾಡ್ತಾರೆ. ಲಿಟ್ರಲಿ ಇವತ್ತಿನ ಕ್ರೌಡ್ ಮಾತ್ರ ಅಮೇಜಿಂಗ್ ಆಗಿತ್ತು. ನಮ್ಮ ಕೋಡಿ ರೋಡ್ಸ್ ಅವರು ಬರ್ತಾರೆ, ಜಾನ್ಸಿನ್ ಅವರ ಮುಂದೆ ಬಂದು ನಿಂತ್ಕೋತಾರೆ. ನಮ್ಮ ಜಾನ್ಸಿನ್ ಹಾಗೆ ಕೋಡಿ ರೋಡ್ಸ್ ಅವರ ನಡುವೆ ಒಂದು ಅದ್ಭುತವಾದ ಫೇಸ್ ಆಫ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ನಮ್ಮ ಕೋಡಿ ರೋಡ್ಸ್ ಅವರು ಮೈಕ್ ನ ತಗೊಂಡು ಮಾತಾಡ್ತಾರೆ. ಜಾನ್ಸಿನ ನಿಜ ಹೇಳ್ಬೇಕು ಅಂದ್ರೆ ನಾನು ಹಾಗೆ ಇವರು ನೀನು ಆಡ್ಬೇಕಾದಂತಹ ಮಾತುಗಳನ್ನ ಕೇಳೋದಕ್ಕೆ ಬಂದಿದ್ವಿ ನಿನ್ನ ಪ್ರಕಾರ. ಅಂಡ್ ನೀನು ಮಾತನ್ನು ಕೂಡ ಆಡ್ದೆ. 25 ವರ್ಷಗಳಿಂದ ಈ ಕ್ರೌಡ್ ನಿನಗೆ ಎಷ್ಟು ಬೂ ಮಾಡಿದ್ಯೋ, ಎಷ್ಟು ಹೇಟ್ ನ ಕೊಟ್ಟಿದ್ಯೋ, ಅಷ್ಟೇ ಪ್ರೀತಿನೂ ಕೂಡ ಕೊಟ್ಟಿದೆ, ಅಷ್ಟೇ ರೆಸ್ಪೆಕ್ಟ್ ನು ಕೂಡ ಕೊಟ್ಟಿದ್ದಾರೆ. ಯಾಕಂದ್ರೆ ಅವರಿಗೆ ಗೊತ್ತು ನೀನು ಅದನ್ನ ಕ್ಯಾರಿ ಮಾಡಬಹುದಾಗಿತ್ತು ಅಂತ. ಬಟ್ ನೀನ್ ಇವಾಗ ಏನ್ ಮಾಡ್ಕೊಂಡಿದ್ಯಾ ಜಾನ್ಸಿನ, ನಿನಗೆ ಏನಾಗಿದೆ ಅಂತ ನಮ್ಮ ಕೋಡಿ ರೋಡ್ಸ್ ಅವರು ಹೇಳ್ತಾರೆ. ಅಂಡ್ ಆಗ ನಮ್ಮ ಜಾನ್ಸಿನ್ ಅವರು ನನ್ ಮಾತ್ ಕೇಳು ಮಗು ಅಂತ ಹೇಳ್ತಾರೆ. ಅಂಡ್ ಆಗ ನಮ್ಮ ಕೋಡಿ ರೋಡ್ಸ್ ಅವರು ಸಾಕು ನಿಲ್ಸು, ನಾನೀಗ ಕಿಡ್ ಅಲ್ಲ, ನಾನೀಗ WWE ಚಾಂಪಿಯನ್. ನಿಜ ಹೇಳ್ಬೇಕು ಅಂದ್ರೆ ನೀನ್ ಯಾರು, ನನಗೆ ನೀನ್ ಯಾರು ಅಂತಾನೂ ಕೂಡ ಅನ್ನಿಸ್ತಾ ಇಲ್ಲ. ನಾನು ರಸ್ಸಲ್ ಮೇನಿಯಾ ಬಗ್ಗೆ ತುಂಬಾನೇ ಆಸೆಗಳನ್ನ ಇಟ್ಕೊಂಡಿದ್ದೆ. ನಾನು ಜಾನ್ಸಿನ್ ಅವ್ರನ್ನ ಫೇಸ್ ಮಾಡ್ತೀನಿ ಅಂತ ತುಂಬಾನೇ ಕನ್ಸಿಟ್ಕೊಂಡಿದ್ದೆ. ನನ್ನ ಹಾಗೆ ಅವನ ನಡುವೆ ತುಂಬಾನೇ ರೆಸ್ಪೆಕ್ಟ್ ಇರುತ್ತೆ ಅಂತ ಅನ್ಕೊಂಡಿದ್ದೆ. ಬಟ್ ನನಗೆ ಈಗ ಏನು ಕೂಡ ಕಾಣಿಸ್ತಾ ಇಲ್ಲ. ಆ ಟಿ ಶರ್ಟ್ ಅಲ್ಲಿ ಇರ್ತಕ್ಕಂತಹ ಜಾನ್ಸಿನ ಎಲ್ಲೋದ? ನಾನು ರಸ್ಸಲ್ ಮೇನಿಯಾದಲ್ಲಿ ಆ ಜಾನ್ಸಿನ ಫೇಸ್ ಮಾಡಬೇಕು ಅಂತ ಆಸೆಯಿಂದ ಇದ್ದೆ. ನಿಜ ಹೇಳ್ಬೇಕು ಅಂದ್ರೆ ನೀನು ರಸ್ಸಲ್ ಮೇನಿಯಾಗೆ ಬರಬೇಡ ಸೀನಾ. ಯಾಕಂದ್ರೆ ನೀನೇನಾದ್ರೂ ಇದೇ ರೀತಿ ರಸ್ಸಲ್ ಮೇನಿಯಾಗೆ ಬಂದ್ರೆ ನಾನಂತೂ ನಿನ್ನ ಸುಮ್ಮನೆ ಬಿಡೋದಿಲ್ಲ. ಅಂಡ್ ನಿನ್ನ ಆದಷ್ಟು ಬೇಗ ರಸ್ಸಲ್ ಮೇನಿಯಾದಲ್ಲೇ ನಾನು ರಿಟೈರ್ಡ್ ಮಾಡ್ಬಿಡ್ತೀನಿ ಅಂತ ನಮ್ಮ ಕೋಡಿ ರೋಡ್ಸ್ ಅವರು ಹೇಳಿ, ನಾನು ರಸ್ಸಲ್ ಮೇನಿಯಾದಲ್ಲಿ ಆ ಒಬ್ಬ ಒಳ್ಳೆಯ ಜಾನ್ಸಿನ, ಈ ಟಿ ಶರ್ಟ್ ಅಲ್ಲಿ ಇರ್ತಕ್ಕಂತಹ ಜಾನ್ಸಿನ ಫೇಸ್ ಮಾಡಬೇಕು, ನಿನ್ನಂತಹ ವೈನಿ ಬಿಚ್ ಅಲ್ಲ ಅಂತ ಹೇಳಿ ನಮ್ಮ ಕೋಡಿ ರೋಡ್ಸ್ ಅವರು ಅಲ್ಲಿಂದ ಹೊರಟೋಗ್ತಾರೆ. ಅಂಡ್ ಇದನ್ನ ನಮ್ಮ ಜಾನ್ಸಿನ್ ಅವರು ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಅಂಡ್ ನಮ್ಮ ಕೋಡಿ ರೋಡ್ಸ್ ಅವರು ಹೊರಟೋದ್ಮೇಲೆ ಇಡೀ ಕ್ರೌಡು ಆಹಾ ಗುಡ್ ಬಾಯ್ ಅಂತ ಚಾಂಟ್ನು ಕೂಡ ಮಾಡ್ತಾ ಇರುತ್ತೆ. ಅಂಡ್ ಅದನ್ನ ಕೇಳಿ ನಮ್ಮ ಜಾನ್ಸಿನ್ ಅವರು ಕೂಡ ಮೈಕ್ ನ ಎಷ್ಟು ಅಲ್ಲಿಂದ ಹೋಗ್ತಾರೆ ಅಂತಾನೆ ಹೇಳ್ಬಹುದು. ಏನೇ ಆಗ್ಲಿ ಗೈಸ್, ಮಂಡೇ ನೈಟ್ ರೋ ಓಪನಿಂಗ್ ಸೆಗ್ಮೆಂಟ್ ಮಾತ್ರ ಆಸಮ್ ಆಗಿತ್ತು. ಅಂಡ್ ನಮ್ಮ ಜಾನ್ಸಿನ್ ಅವರು ಹೀಲ್ ಟರ್ನ್ ಆಗಿರೋದಕ್ಕೆ ಕಾರಣನೂ ಕೂಡ ತಿಳಿಸಿದ್ದಾರೆ. ಅಂಡ್ ಆ ಕಾರಣ ಬೇರೆ ಯಾರು ಅಲ್ಲ, ಬದಲಿಗೆ ನಾವುಗಳೇ. ಇದಾದ್ಮೇಲೆ ನಮಗೆ ಲುಡ್ವಿಕ್ ಕೈಸರ್ ಹಾಗೆ ಪೆಂಟಾ ಅವರ ನಡುವೆ ಒಂದು ನೋ ಹೋಲ್ಡ್ಸ್ ಬಾರ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಅಮೇಜಿಂಗ್ ಆಗಿತ್ತು ಅಂತಾನೆ ಹೇಳ್ಬಹುದು. ಅಂಡ್ ನಮ್ಮ ಲುಡ್ವಿಕ್ ಕೈಸರ್ ಹಾಗೆ ಪೆಂಟಾ ಅವರ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿತ್ತು. ಅಂಡ್ ಈ ಒಂದು ಮ್ಯಾಚ್ ನ ಎಂಡಿಂಗ್ ಅಲ್ಲಿ ನಮ್ಮ ಪೆಂಟಾ ಅವರು ಲುಡ್ವಿಕ್ ಕೈಸರ್ ಅವರಿಗೆ ಟಾಪ್ ರೋಪ್ ಮೇಲಿಂದ ಒಂದು ಡಿಸ್ಟ್ರಾಯರ್ ನ ಕನೆಕ್ಟ್ ಮಾಡ್ತಾರೆ, ಅದು ಕೂಡ ಸ್ಟೀಲ್ ಚೇರ್ ಮೇಲೆ. ಅದಾದ್ಮೇಲೆ ಪೆಂಟಾ ಡ್ರೈವರ್ ನ ಕನೆಕ್ಟ್ ಮಾಡಿ ಲುಡ್ವಿಕ್ ಕೈಸರ್ ಅವ್ರನ್ನ ಪಿನ್ ಮಾಡಿ ಈ ಒಂದು ಮ್ಯಾಚ್ ಅಲ್ಲಿ ವಿಕ್ಟರಿನ ಗಳಿಸ್ಕೊಂಡಿದ್ದಾರೆ. ಗೆದ್ದಾದ್ಮೇಲೆ ಅವರು ಕ್ಲಿಯರ್ ಆಗಿ ಹೇಳಿದ್ದಾರೆ, ನನ್ನ ಗೋಲ್ ಏನಪ್ಪಾ ಅಂದ್ರೆ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಅಂತ. ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮಗೆ ಜಡ್ಜ್ಮೆಂಟ್ ನೋಡೋದಕ್ಕೆ ಸಿಗುತ್ತೆ. ನಮ್ಮ ರೊಕೈಲ್ ಹಾಗೆ ಲಿವ್ ಮಾರ್ಗನ್ ಅವರು ಮಾತಾಡ್ತಾ ಇರ್ತಾರೆ. ಅಲ್ಲಿಗೆ ನಮ್ಮ ಫಿನ್ ಬ್ಯಾಲರ್ ಅವರು ಕೂಡ ಬರ್ತಾರೆ. ನಮ್ಮ ಫಿನ್ ಬ್ಯಾಲರ್ ಅವರು ಬಂದಾಗ
ರೊಕೈಲ್ ಹಾಗೆ ಲಿವ್ ಮಾರ್ಗನ್ ಅವರು ನಿಮಗೆ ನಾನು ಆಲ್ ದ ಬೆಸ್ಟ್ ನ ತಿಳಿಸ್ತೀನಿ ನಿಮ್ಮ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಗೆ ಅಂತ ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ಫಿನ್ ಬ್ಯಾಲರ್ ಅವರು ಥ್ಯಾಂಕ್ಸ್ ನ ತಿಳಿಸಿ ನಿಮಗೂ ಕೂಡ ನಾನು ಆಲ್ ದ ಬೆಸ್ಟ್ ನ ತಿಳಿಸ್ತೀನಿ. ನಿಮ್ಮ ನೆಕ್ಸ್ಟ್ ಮ್ಯಾಚ್ ಇದೆಯಲ್ಲ ಜೇಡ್ ಕಾರ್ಗಿಲ್ ಅವರ ವಿರುದ್ಧ ಆ ಒಂದು ಮ್ಯಾಚ್ ಗೆ. ಅಂಡ್ ನಾನು ಮತ್ತೊಮ್ಮೆ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ನ ಗೆದ್ದಾದ್ಮೇಲೆ ಜಡ್ಜ್ಮೆಂಟ್ ಡೇ ಬಳಿ ಎಲ್ಲಾ ಗೋಲ್ಡ್ ಇರುತ್ತೆ ಅಂತ ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ಡೊಮಿನಿಕ್ ಮಿಸ್ಟೀರಿಯೋ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ಬಂದಾಗ ಫಿನ್ ಬ್ಯಾಲರ್ ಅವರು ಡೊಮಿನಿಕ್ ಮಿಸ್ಟೀರಿಯೋ ಅವರಿಗೆ ಥ್ಯಾಂಕ್ಸ್ ನ ತಿಳಿಸ್ತಾರೆ. ನಿನ್ನಿಂದಾನೇ ಈ ಒಂದು ಮ್ಯಾಚ್ ಆಗ್ತಾ ಇರೋದು ಅಂಡ್ ನಿನಗೆ ಧನ್ಯವಾದ ಅಂತ. ಅಂಡ್ ಆಗ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ಹೇಳ್ತಾರೆ ಅಫ್ಕೋರ್ಸ್ ನೀನು ಧನ್ಯವಾದನ ತಿಳಿಸುವಂತೆ, ಬಟ್ ಜೆಡಿನ ನಾವು ಕಳ್ಕೊಂಡಾಗಿಂದನೂ ಕೂಡ ಜಡ್ಜ್ಮೆಂಟ್ ಡೇ ಅಲ್ಲಿ ಪವರ್ ಮಿಸ್ ಆಗಿದೆ. ಅದಕ್ಕೋಸ್ಕರ ನಾನು ಇನ್ನ ಒಬ್ಬ ವ್ಯಕ್ತಿನ ಜಡ್ಜ್ಮೆಂಟ್ ಡೇಗೆ ಆಡ್ ಮಾಡಬೇಕು ಅನ್ಕೊಂಡಿದ್ದೀನಿ. ಸೊ ಪೆಂಟನ ಆಡ್ ಮಾಡಿದ್ರೆ ಹೇಗಿರುತ್ತೆ ಅಂತ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ಹೇಳ್ತಾರೆ. ಅಂಡ್ ಆಗ ನಮ್ಮ ಫಿನ್ ಬ್ಯಾಲರ್ ಅವರು ಹೇಳ್ತಾರೆ ನಿಜವಾಗ್ಲೂ ನೀನು ನನಗೆ ರೆಸ್ಪೆಕ್ಟ್ ಕೊಡ್ತಾ ಇದೀಯಾ ಅನ್ಕೊಂಡೆ, ಬಟ್ ನೀನು ನನ್ನ ಹಿಂದೆ ಇಷ್ಟೊಂದು ದೊಡ್ಡ ಪ್ಲಾನ್ ನ ಮಾಡ್ತಾ ಇದೀಯಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಈಗ ತಾನೇ ಪೆಂಟ ಹೇಳ್ದ ಅವನು ನೆಕ್ಸ್ಟ್ ಯಾರು ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ನ ಗೆಲ್ತಾರೋ ಅವರ ವಿರುದ್ಧ ಬರ್ತಾರೆ ಅಂತ. ಸೊ ಅವನು ನನ್ನ ವಿರುದ್ಧನೂ ಕೂಡ ಬರ್ತಾನೆ. ಇಂದು ನೀನು ಅವನನ್ನೇ ನಮ್ಮ ಗ್ರೂಪಿಗೆ ಸೇರಿಸ್ಕೋಬೇಕು ಅಂತ ಮಾತಾಡ್ತಾ ಇದೆಯಾ ಅಲ್ವಾ, ನೀನು ನಿಜವಾಗ್ಲೂ ಕೂಡ ಒಂದು ಆವು ಅಂತ ಹೇಳಿ ನಮ್ಮ ಫಿನ್ ಬ್ಯಾಲರ್ ಅವರು ಅಲ್ಲಿಂದ ಹೊರಟೋಗ್ತಾರೆ. ಇದಾದ್ಮೇಲೆ ನಮಗೆ ಐವಿನ್ ಐಲ್ ಹಾಗೆ ಡಕೋಟಾ ಕಾಯ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಡಿಸೆಂಟ್ ಆಗಿತ್ತು ಅಂತಾನೆ ಹೇಳ್ಬಹುದು. ರಿಂಗ್ ಸೈಡ್ ಅಲ್ಲಿ ನಮಗೆ ಅಮೆರಿಕನ್ ಮೇಡ್ ಅವರು ಕೂಡ ನೋಡೋದಕ್ಕೆ ಸಿಗ್ತಾ ಇರ್ತಾರೆ. ಅಂಡ್ ಅಲ್ಲಿಗೆ ನಮ್ಮ ರೆಮ್ ಮಿಸ್ಟೀರಿಯೋ ಹಾಗೆ ಡ್ರ್ಯಾಗನ್ ಲೀ ಅವರು ಕೂಡ ಬರ್ತಾರೆ. ಇವರೆಲ್ಲರೂ ಕೂಡ ಅಮೆರಿಕನ್ ಮೇಡ್ ಅವ್ರನ್ನ ಹೊಡ್ಕೊಂಡು ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಅಂಡ್ ಈ ಒಂದು ಟೈಮ್ ಅಲ್ಲಿ ನಮ್ಮ ಡಕೋಟಾ ಕಾಯ್ ಅವರು ಐವಿನ್ ಐಲ್ ಅವರಿಗೆ ತನ್ನ ಫಿನಿಶರ್ ನ ಕನೆಕ್ಟ್ ಮಾಡಿ ಐವಿನ್ ಐಲ್ ಅವ್ರನ್ನ ಪಿನ್ ಮಾಡಿ ಈ ಒಂದು ಮ್ಯಾಚ್ ಅಲ್ಲಿ ವಿಕ್ಟರ್ ನ ಗಳಿಸ್ಕೊತಾರೆ. ಇದಾದ್ಮೇಲೆ ನಮಗೆ ವಿಮೆನ್ಸ್ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ನ ಕಾಂಟ್ರಾಕ್ಟ್ ಸೈನಿಂಗ್ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಆಡಮ್ ಪಿಯರ್ಸ್ ಅವರು ಇಯೋಸ್ಕೈ ಹಾಗೆ ಬಿಯಾಂಕಾ ಬ್ಲೇರ್ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಇವರಿಬ್ರು ಕೂಡ ಬರ್ತಾರೆ. ನಮ್ಮ ಆಡಮ್ ಪಿಯರ್ಸ್ ಅವರು ಹೇಳ್ತಾರೆ ಸೊ ಈಗ ನೀವಿಬ್ರು ಕೂಡ ಈ ಒಂದು ಕಾಂಟ್ರಾಕ್ಟ್ ನ ಸೈನ್ ಮಾಡಿ ಅಂತ. ಮೊದಲನೇದಾಗಿ ನಮ್ಮ ಇಯೋಸ್ಕೈ ಅವರು ಮೈಕ್ ನ ತಗೊಂಡು ಬಿಯಾಂಕಾ ಬ್ಲೇಯರ್ ಕಳೆದ ವಾರ ಯಾವ ರೀತಿ ನೀನು ಹಾಗೆ ರಿಯಾ ರಿಪ್ಲಿ ನನಗೆ ರೆಸ್ಪೆಕ್ಟ್ ನ ಕೊಡ್ಲಿಲ್ವೋ ಆ ರೀತಿ ಯಾರು ಕೂಡ ಮಾಡಬಾರದು, ಯಾಕಂದ್ರೆ ಎಲ್ಲರೂ ಕೂಡ ನನಗೆ ರೆಸ್ಪೆಕ್ಟ್ ನ ಕೊಡಬೇಕು, ಯಾರು ಕೂಡ ನನಗೆ ಡಿಸ್ರೆಸ್ಪೆಕ್ಟ್ ನ ಮಾಡಬಾರದು, ಯಾಕಂದ್ರೆ ನಾನು ಇವಾಗ ವಿಮೆನ್ಸ್ ವರ್ಲ್ಡ್ ಚಾಂಪಿಯನ್ ಆಗಿದ್ದೀನಿ ಅಂತ ಹೇಳಿ ಆ ಒಂದು ಕಾಂಟ್ರಾಕ್ಟ್ ನ ನಮ್ಮ ಇಯೋಸ್ಕೈ ಅವರು ಸೈನ್ ಮಾಡ್ತಾರೆ. ಅಂಡ್ ಇದಾದ್ಮೇಲೆ ನಮ್ಮ ಬಿಯಾಂಕಾ ಬ್ಲೇಯರ್ ಅವರು ಕೂಡ ಮೈಕ್ ನ ತಗೊಂಡು ಹೇಳ್ತಾರೆ ನಾನು ನಿನ್ನನ್ನ ತುಂಬಾನೇ ರೆಸ್ಪೆಕ್ಟ್ ಮಾಡ್ತೀನಿ, ಅದಕ್ಕೋಸ್ಕರ ಆ ಒಂದು ವಿಚಾರ ರಿಪೀಟ್ ಆಗೋದಿಲ್ಲ. ಅಂಡ್ ಇನ್ನ ಒಂದು ವಿಚಾರ ಏನಪ್ಪಾ ಅಂದ್ರೆ ನನ್ನ ಮೇಲೆ ಕೈ ಎತ್ತಿದವರಿಗೆ ಏನಾಗುತ್ತೆ ಅಂತ ನಾನು ರಸಲ್ ಮೀನಿಯಾದಲ್ಲಿ ತಿಳಿಸ್ತೀನಿ ಅಂತಾನು ಕೂಡ ಹೇಳಿ ಇವರು ಕೂಡ ಕಾಂಟ್ರಾಕ್ಟ್ ನ ಸೈನ್ ಮಾಡ್ತಾರೆ. ಅಂಡ್ ಅದಾದ್ಮೇಲೆ ನಮ್ಮ ಆಡಮ್ ಪಿಯರ್ಸ್ ಅವರು ನೀವಿಬ್ರು ಬಂದು ಇಷ್ಟೊಂದು ಶಾಂತಿಯಿಂದ ಕಾಂಟ್ರಾಕ್ಟ್ ನ ಸೈನ್ ಮಾಡಿದ್ರಲ್ಲ ನನಗೆ ತುಂಬಾನೇ ಇಷ್ಟ ಆಯ್ತು ಅಂತ ಹೇಳಿ ಅಲ್ಲಿಂದ ಹೊಡ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ರಿಯಾ ರಿಪ್ಲಿ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ರಿಯಾ ರಿಪ್ಲಿ ಅವರು ಬಂದ್ ಕೂಡಲೇ ಆಡಮ್ ಪಿಯರ್ಸ್ ಅವರು ರೆಫ್ರೀಸ್ ಗಳನ್ನ ಕಳಿಸ್ಬಿಡ್ತಾರೆ ನೀನ್ ಯಾಕೆ ಇಲ್ಲಿಗೆ ಬಂದ ಅಂತ. ಅಂಡ್ ಆಗ ನಮ್ಮ ರಿಯಾ ರಿಪ್ಲಿ ಅವರು ಹೇಳ್ತಾರೆ ನಾನ್ ಯಾಕೆ ಬರಬಾರ್ದಾಗಿತ್ತು, ಇದು ನನ್ನ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಗೆ ಕಾಂಟ್ರಾಕ್ಟ್ ಸೈನಿಂಗ್ ನಡೀತಾ ಇದೆ ಅಂತ ಮಾತಾಡ್ತಾ ಇರ್ತಾರೆ. ಆಗ ನಮ್ಮ ಬಿಯಾಂಕಾ ಬ್ಲೇಯರ್ ಅವರು ನೀನ್ ಇಲ್ಲಿಗೆ ಬರಲೇಬಾರ್ದು, ನೀನ್ ಏನ್ ಮಾತಾಡ್ತಾ ಇದೀಯ ಅಂತ ಕೇಳಿದಾಗ ನಮ್ಮ ರಿಯಾ ರಿಪ್ಲಿ ಅವರು ಹೇಳ್ತಾರೆ ನೀನು ಕೂಡ ನನ್ನ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಮ್ಯಾಚ್ ಅಲ್ಲಿ ಬರಬಾರ್ದಾಗಿತ್ತು, ಬಟ್ ನೀನು ಅಲ್ಲಿಗೆ ಬಂದೆ ಅಂತ. ಇವರಿಬ್ರು ಮತ್ತೊಮ್ಮೆ ಕಿತ್ತಾಡೋದಕ್ಕೆ ಹೋಗ್ಬೇಕಾದ್ರೆ ನಮ್ಮ ಇಯೋಸ್ಕೈ ಅವರು ಮಧ್ಯಕ್ಕೆ ಬರೋದಕ್ಕೆ ಟ್ರೈ ಮಾಡ್ತಾರೆ. ಆಗ ನಮ್ಮ ಬಿಯಾಂಕಾ ಬ್ಲೇಯರ್ ಅವರೇ ಈ ಬಾರಿ ನೀನು ಬರಬೇಡ ಅಂತ ಇಯೋಸ್ಕೈ ಅವ್ರನ್ನ ತಿಳಿಬಿಡ್ತಾರೆ. ಅಂಡ್ ಆ ಒಂದು ಟೈಮ್ ಅಲ್ಲಿ ನಮ್ಮ ರಿಯಾ ರಿಪ್ಲಿ ಅವರು ಬಿಯಾಂಕಾ ಬ್ಲೇಯರ್ ಅವ್ರನ್ನ ಎತ್ತಿ ಆ ಒಂದು ಟೇಬಲ್ ಮೇಲೆ ಹಾಕ್ತಾರೆ. ಅಂಡ್ ನಮ್ಮ ಇಯೋಸ್ಕೈ ಅವ್ರನ್ನು ಕೂಡ ಎತ್ತಿ ಆ ಒಂದು ಟೇಬಲ್ ಮೇಲೆನೆ ಒಂದು ಪವರ್ ಬಾಂಬ್ ನ ಕನೆಕ್ಟ್ ಮಾಡ್ತಾರೆ. ಅಂಡ್ ಆಡಮ್ ಪಿಯರ್ಸ್ ಅವರ ಕೆಳಗಡೆ ಬಿದ್ದಿರ್ತಕ್ಕಂತಹ ಆ ಒಂದು ಕಾಂಟ್ರಾಕ್ಟ್ ನ ತಗೊಂಡು ಆ ಒಂದು ಕಾಂಟ್ರಾಕ್ಟ್ ನ ಸೈನ್ ಮಾಡಿ ಆ ಒಂದು ಕಾಂಟ್ರಾಕ್ಟ್ ನ ಎತ್ಕೊಂಡು ಹೋಗ್ತಾರೆ ಅಂತಾನೆ ಹೇಳ್ಬಹುದು. ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಆಡಮ್ ಪಿಯರ್ಸ್ ಅವರು ರಿಯಾ ರಿಪ್ಲಿ ಅವರ ಕೈಯಿಂದ ಆ ಒಂದು ಕಾಂಟ್ರಾಕ್ಟ್ ನ ಕೇಳ್ತಾ ಇರ್ತಾರೆ. ನಮ್ಮ ರಿಯಾ ರಿಪ್ಲಿ ಅವರು ಕೂಡ ಫೈನಲಿ ಆ ಒಂದು ಕಾಂಟ್ರಾಕ್ಟ್ ನ ಕೊಡ್ತಾರೆ. ಸಡನ್ ಆಗಿ ಇಯೋಸ್ಕೈ ಹಾಗೆ ಬಿಯಾಂಕಾ ಬ್ಲೇಯರ್ ಅವರು ಬಂದು ರಿಯಾ ರಿಪ್ಲಿ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಬಟ್ ಅದನ್ನೆಲ್ಲದನ್ನು ಕೂಡ ರಿವರ್ಸ್ ಮಾಡಿ ಎಂಡಿಂಗ್ ಅಲ್ಲಿ ನಮ್ಮ ರಿಯಾ ರಿಪ್ಲಿ ಅವರೇ ಇಯೋಸ್ಕೈ ಹಾಗೆ ಬಿಯಾಂಕಾ ಬ್ಲೇಯರ್ ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅಂಡ್ ರೆಫ್ರೀಸ್ ಗಳು ಬಂದು ಇವ್ರನ್ನೆಲ್ಲರನ್ನು ಕೂಡ ದೂರ ಕರ್ಕೊಂಡು ಹೋಗ್ತಾರೆ. ಇದಾದ್ಮೇಲೆ ನಮಗೆ ಮೈನ್ ಇವೆಂಟ್ ಜೇವೂಸ್ ಅವರು ನೋಡೋದಕ್ಕೆ ಸಿಗ್ತಾರೆ. ನಮ್ಮ ಜೇವೂಸ್ ಅವರು ಎಂದಿನಂತೆ ಬ್ಯಾಕ್ ಸ್ಟೇಜ್ ಇಂದ ತನ್ನ ಎಂಟ್ರಿನ ಮಾಡೋದಕ್ಕೆ ಬರ್ಬೇಕಾದ್ರೆ ಅಲ್ಲೇ ನಮ್ಮ ಗಂತರ್ ಅವರ ನಡುವೆ ಫೇಸ್ ಆಫ್ ನೋಡೋದಕ್ಕೆ ಸಿಗುತ್ತೆ. ಬಟ್ ಸೆಕ್ಯೂರಿಟಿ ಗಾರ್ಡ್ಸ್ ಎಲ್ಲ ಬಂದ್ಬಿಟ್ಟು ನಮ್ಮ ಗಂತರ್ ಹಾಗೆ ಜೇವೂಸ್ ಅವ್ರನ್ನ ಬೇರೆ ಮಾಡ್ತಾರೆ ಅಂತಾನೆ ಹೇಳ್ಬಹುದು. ನಮಗೆ ಜೇವೂಸ್ ಅವರ ಎಂಟ್ರೆನ್ಸ್ ನೋಡೋದಕ್ಕೆ ಸಿಗುತ್ತೆ. ಕ್ರೌಡ್ ಅಂತೂ ಕಿರ್ಚಾಡ್ತಾ ಇರುತ್ತೆ. ಈಟ್ 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 ಚಾಂಟಸ್ ಗಳು ನಮಗೆ ನೋಡೋದಕ್ಕೆ ಸಿಗ್ತಾ ಇರುತ್ತೆ. ನಮ್ಮ ಜೇವೂಸ್ ಅವರ ಸಾಂಗ್ ನ ಆಡ್ತಾ ಇರುತ್ತೆ. ಸುಮಾರು ಒಂದು 10 ನಿಮಿಷ ನಮ್ಮ ಜೇವೂಸ್ ಅವರು ಎಂಟ್ರೆನ್ಸ್ ಅಲ್ಲೇ ಕಳೀತಾರೆ ಅಂತಾನೆ ಹೇಳ್ಬಹುದು. ಇದಾದ್ಮೇಲೆ ನಮಗೆ ಆಸ್ಟನ್ ಥಿಯರಿ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ನಮಗೆ ಜೇವೂಸ್ ಹಾಗೆ ಆಸ್ಟನ್ ಥಿಯರಿ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ಕೂಡ ಆಗುತ್ತೆ. ಸಡನ್ ಆಗಿ ಸ್ಟಾರ್ಟಿಂಗ್ ಅಲ್ಲೇನೆ ನಮ್ಮ ಜೇವೂಸ್ ಅವರು ಸ್ಪಿಯರ್ ಹಾಕ್ತಾರೋ ಅಥವಾ ಒಂದು ಬಾಡಿ ಸ್ಲಾಮ್ ನ ಕನೆಕ್ಟ್ ಮಾಡ್ತಾರೋ ಗೊತ್ತಾಗೋದಿಲ್ಲ. ಏನೋ ಒಂದನ್ನ ಹಾಕಿ ಆಸ್ಟನ್ ಥಿಯರಿ ಅವ್ರನ್ನ ಪಿನ್ ಮಾಡಿ ಈ ಒಂದು ಮ್ಯಾಚ್ ಅಲ್ಲಿ ವಿಕ್ಟರಿನ ಗಳಿಸ್ಕೊಬಿಡ್ತಾರೆ. ಗೆದ್ದಾದ್ಮೇಲೆ ನಮ್ಮ ಗ್ರೇಸನ್ ವಾಲರ್ ಹಾಗೆ ಆಸ್ಟನ್ ಥಿಯರಿ ಇಬ್ರು ಕೂಡ ಸೇರ್ಕೊಂಡು ಜೇವೂಸ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರ್ತಾರೆ. ಬಟ್ ನಮ್ಮ ಜೇವೂಸ್ ಅವರು ಕಮ್ ಬ್ಯಾಕ್ ಮಾಡಿ ಅವರಿಬ್ರು ಮೇಲೆನೆ ಅಟ್ಯಾಕ್ ಮಾಡ್ತಾರೆ ಅಂತಾನೆ ಹೇಳ್ಬಹುದು. ಅಂಡ್ ಹಿಂದೆಯಿಂದ ಗಂತರ್ ಅವರು ಬಂದು ಮತ್ತೊಮ್ಮೆ ನಮ್ಮ ಜೇವೂಸ್ ಅವರ ಮೇಲೆ ಅಟ್ಯಾಕ್ ಮಾಡಿ
ಮಾಡಿ ಸ್ಲೀಪರ್ ನ ಕನೆಕ್ಟ್ ಮಾಡಿಬಿಡ್ತಾರೆ. ಬಟ್ ಈ ಬಾರಿ ನಮ್ಮ ಜೇ ಉಸೋ ಅವರು ಅದನ್ನ ತಪ್ಪಿಸ್ಕೊಂಡು ಗಂತರ್ ಅವರ ಮೇಲೇನೆ ಅಟ್ಯಾಕ್ ಮಾಡಿ ಗಂತರ್ ಅವರ ಚಾಂಪಿಯನ್ಶಿಪ್ ನ ಅವರ ಕೈಗೆ ಕಿತ್ಕೊಂಡು ಗಂತರ್ ಅವ್ರನ್ನ ರಿಂಗ್ ಇಂದ ಆಚೆ ಹಾಕಿ ಆ ಒಂದು ಚಾಂಪಿಯನ್ಶಿಪ್ ನ ಇಟ್ಕೊಂಡು ಪೋಸ್ ನ ಕೊಡ್ತಾರೆ ಅಂಡ್ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ, ನಾನು ರಸಲ್ ಮೇನಿಯಾದಲ್ಲಿ ಗೆಲ್ತೀನಿ ಅಂತ. ಇದೆಲ್ಲದೂ ಕೂಡ ಮುಗಿದ್ಮೇಲೆ ನಮ್ಮ ಆಸ್ಟಿನ್ ಥಿಯರಿ ಹಾಗೆ ಗ್ರೇಸನ್ ವಾಲರ್ ಅವರು ಬರ್ತಾರೆ. ಜೇ ಉಸೋ ಸಿಂಗಲ್ ಮ್ಯಾಚ್ ಅಲ್ಲಿ ತೋರಿಸೋದಲ್ಲ, ಬದಲಿಗೆ ಟ್ಯಾಗ್ ಟೀಮ್ ಮ್ಯಾಚ್ ಅಲ್ಲಿ ತೋರಿಸು. ಮುಂದಿನ ವಾರ ನೀನು ಒಬ್ಬ ಟ್ಯಾಗ್ ಟೀಮ್ ಪಾರ್ಟ್ನರ್ ನ ಹುಡುಕೋ, ಯಾಕಂದ್ರೆ ನಿನ್ನ ಬಳಿ ಯಾವುದೇ ರೀತಿಯ ಫ್ರೆಂಡ್ಸ್ ಇಲ್ಲ. ಸೊ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ಅಲ್ಲಿ ನಾವು ಎಷ್ಟು ಬೆಟರ್ ಅಂತ ನಿನಗೆ ತೋರಿಸ್ತೀವಿ ಅಂತ ನಮ್ಮ ಜೇ ಉಸೋಗೆ ಆಸ್ಟಿನ್ ಥಿಯರಿ ಹಾಗೆ ಗ್ರೇಸನ್ ವಾಲರ್ ಅವರು ಒಂದು ಟ್ಯಾಗ್ ಟೀಮ್ ಮ್ಯಾಚ್ ಗೆ ಚಾಲೆಂಜ್ ಮಾಡ್ತಾರೆ. ಇದಾದ್ಮೇಲೆ ನಮಗೆ ಕ್ರೀಡ್ ಬ್ರದರ್ಸ್ ಹಾಗೆ LWO ನಡುವೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಡಿಸೆಂಟ್ ಆಗಿತ್ತು ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ LWO ಅಂದ್ರೆ ನಮ್ಮ ರೇ ಮಿಸ್ಟೀರಿಯೋ ಹಾಗೆ ಡ್ರ್ಯಾಗನ್ ಲೀ ಅವರು ವಿನ್ ಆಗಿದ್ದಾರೆ ಅಂತಾನೆ ಹೇಳ್ಬಹುದು. ಗೆದ್ದಾದ್ಮೇಲೆ ಮತ್ತೊಮ್ಮೆ ಆ ಒಬ್ಬ ಮಾಸ್ಕ್ಡ್ ಮ್ಯಾನ್ ಬಂದು ರೇ ಮಿಸ್ಟೀರಿಯೋ ಹಾಗೆ ಡ್ರ್ಯಾಗನ್ ಲೀ ಅವರ ಮೇಲೆ ಅಟ್ಯಾಕ್ ಮಾಡ್ತಾನೆ. ಟಾಪ್ ರೋಪ್ ಮೇಲಿಂದ ಜಂಪಿಂಗ್ ಹೆಡ್ ಬಟ್ ನು ಕೂಡ ಕನೆಕ್ಟ್ ಮಾಡ್ತಾರೆ ಅಂಡ್ ಅಲ್ಲಿಂದ ಸೆಕ್ಯೂರಿಟಿ ಗಾರ್ಡ್ಸ್ ಗಳು ಅವನನ್ನ ಓಡಿಸ್ಕೊಂಡು ಹೋಗ್ತಾರೆ. ಸೊ ಒಬ್ಬ ಮಾಸ್ಕ್ಡ್ ಮ್ಯಾನ್ ಯಾರು ಅನ್ನೋದು ಈಗ WWE ಕಂಪನಿಯಲ್ಲಿ ಒಂದು ದೊಡ್ಡ ಪ್ರಶ್ನೆ ಆಗಿದೆ. ಇದಾದ್ಮೇಲೆ ನಮಗೆ ಸತ್ ಫ್ರೀಕಿನ್ ರಾಲಿನ್ಸ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಸೆತ್ ರಾಲಿನ್ಸ್ ಅವರು ಬಂದಾಗ ಇಡೀ ಕ್ರೌಡ್ ಮತ್ತೊಮ್ಮೆ ಅದೇ ರೀತಿ ನಮ್ಮ ಸೆತ್ ರಾಲಿನ್ಸ್ ಅವರಿಗೆ ಸಪೋರ್ಟ್ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾರೆ. ನಮ್ಮ ಸೆತ್ ರಾಲಿನ್ಸ್ ಅವರ ಥೀಮ್ ಸಾಂಗ್ ನ ಇಡೀ ಕ್ರೌಡ್ ಆಡೋದಕ್ಕೆ ಶುರು ಮಾಡ್ಬಿಡ್ತಾರೆ ಅಂಡ್ ಇದನ್ನ ಕೇಳಿಸ್ಕೊಂಡು ನಮ್ಮ ಸೆತ್ ರಾಲಿನ್ಸ್ ಅವರು ಎಷ್ಟು ಎಂಜಾಯ್ ಮಾಡ್ತಾರೆ ಅಂದ್ರೆ ತುಂಬಾ ಹೊತ್ತು ತನ್ನ ಎಂಟ್ರೆನ್ಸ್ ನ ಮಾಡ್ತಾರೆ. ಕ್ರೌಡ್ ಕಡೆಯಿಂದ ಹೋಗಿ ಮತ್ತೊಮ್ಮೆ ಬಳಸ್ಕೊಂಡು ಬರ್ತಾರೆ ಅಂತಾನೆ ಹೇಳ್ಬಹುದು. ಅಂಡ್ ಇವತ್ತು ನಮ್ಮ ಸೆತ್ ರಾಲಿನ್ಸ್ ಅವರ ಲುಕ್ಸ್ ಕೂಡ ಸಿಕ್ಕಾಪಟ್ಟೆ ಆಸಮ್ ಆಗಿತ್ತು. ನಮ್ಮ ಸೆತ್ ರಾಲಿನ್ಸ್ ಅವರು ಮೈಕ್ ನ ತಗೊಂಡು ಮೊದಲನೇದಾಗಿ ಎಲ್ಲರನ್ನು ಕೂಡ ಮಂಡೇ ನೈಟ್ ರಾಲಿನ್ಸ್ ಗೆ ವೆಲ್ಕಮ್ ಮಾಡಿ, ನಾನು ನಿಮ್ಮ ವಿಜನರಿ ರೆವಲ್ಯೂಷನರಿ, ನಾನು ನಿಮ್ಮ ಸತ್ ಫ್ರೀಕಿನ್ ರಾಲಿನ್ಸ್ ಅಂತ ಹೇಳ್ತಾರೆ. ಅಂಡ್ ಆಗ ಕ್ರೌಡು CM ಪಂಕ್ ಅನ್ನು ಒಂದು ಚಾಂಟ್ ನ ಮಾಡೋದಕ್ಕೆ ಶುರು ಮಾಡ್ಬಿಡುತ್ತೆ. ಅಂಡ್ ಆಗ ನಮ್ಮ ಸೆತ್ ರಾಲಿನ್ಸ್ ಅವರು ಹೇಳ್ತಾರೆ, ನಾನು CM ಪಂಕ್ ಅವರ ಕಡೆಗೆ ಆಮೇಲೆ ಬರ್ತೀನಿ, ಮೊದಲನೇದಾಗಿ ನಾನು ರೋಮನ್ ರೈನ್ಸ್ ಅವರ ಬಗ್ಗೆ ಮಾತಾಡಬೇಕು. ನಿಮ್ಗೆ ಗೊತ್ತಿರಬಹುದು, ಕಳೆದ ವಾರ ನೀವು ಕೂಡ ಫುಟೇಜ್ ನ ನೋಡಿರಬಹುದು, ರೋಮನ್ ರೈನ್ಸ್ ಅವರು ತನ್ನ ರಿವೆಂಜ್ ನ ತಗೊಳ್ಳೋದಕ್ಕೆ ಮಂಡೇ ನೈಟ್ ರಾಗೆ ಬಂದು ನನ್ನ ಮೇಲೆ ಅಟ್ಯಾಕ್ ಮಾಡ್ತಾನೆ. ನಿಜ ಹೇಳ್ಬೇಕು ಅಂದ್ರೆ ನನಗೆ ಅದಕ್ಕೆ ಚೂರು ಕೂಡ ಕೋಪ ಇಲ್ಲ, ಯಾಕಂದ್ರೆ ನಾನು ಕೂಡ ತುಂಬಾ ಬಾರಿ ಆ ಒಂದು ವಿಚಾರನ ಮಾಡಿದ್ದೀನಿ. ಬಟ್ ಇಲ್ಲಿ ಒಂದು ನನಗೆ ಶಾಕಿಂಗ್ ಅನ್ಸಿದ್ದೇನಪ್ಪಾ ಅಂದ್ರೆ, ಇಷ್ಟು ವರ್ಷ WWE ಕಂಪನಿಯಲ್ಲಿ ಇದ್ದು ಕೂಡ ಅಂಡ್ ರೋಮನ್ ರೈನ್ಸ್ ಅವರ ಜೊತೆ ಮಾಸ್ಟರ್ ಮೈಂಡ್ ಪಾಲಿಮೆನ್ ಅವರು ಇದ್ರು ಕೂಡ ರೋಮನ್ ರೈನ್ಸ್ ಅವರು ಒಂದು ಪ್ಲಾನ್ ನ ಮಾಡ್ಕೊಂಡು ಬರ್ಲಿಲ್ಲ. ನಿಜ ಆ ಒಂದು ಪ್ಲಾನ್ ಏನಪ್ಪಾ ಅಂದ್ರೆ, CM ಪಂಕ್ ನಾನು ಇನ್ನು ಕೆಲವು ಸೆಕೆಂಡ್ ಗಳ ಕಾಲ CM ಪಂಕ್ ಅವರ ಜೊತೆ ರಿಂಗ್ ಅಲ್ಲಿ ಇದ್ದಿದ್ರೆ ನಾನು ಅವನಿಗೆ ಸ್ಟಂಪ್ಸ್ ನ ಕನೆಕ್ಟ್ ಮಾಡಿ ಅವನ ರಸಲ್ ಮೇನಿಯಾ ಡ್ರೀಮ್ ನ ಕಂಪ್ಲೀಟ್ ಆಗಿ ಮುಗಿಸಾಕ್ತಾ ಇದ್ದೆ. ಅಂಡ್ CM ಪಂಕ್ ಅನ್ನೋ ಒಂದು ಪ್ರಾಬ್ಲಮ್ ನ ಎಲ್ಲರಿಂದನೂ ಕೂಡ ನಾನು ದೂರ ಮಾಡ್ತಾ ಇದ್ದೆ, ಇನ್ಕ್ಲೂಡಿಂಗ್ ರೋಮನ್ ರೈನ್ಸ್. ಅದಕ್ಕೋಸ್ಕರ ನಾನು ಹೇಳಿದ್ದು ರೋಮನ್ ರೈನ್ಸ್ ಒಂದು ಪರ್ಫೆಕ್ಟ್ ಪ್ಲಾನ್ ಇಂದ ಬರಲಿಲ್ಲ. ಐ ಥಿಂಕ್ ರೋಮನ್ ರೈನ್ಸ್ ಗೆ ಆರ್ಕಿಟೆಕ್ಟ್ ನ ಅವಶ್ಯಕತೆ ಇದೆ ಅಂತ ನಮ್ಮ ಸೆತ್ ರಾಲಿನ್ಸ್ ಅವರು ಹೇಳ್ತಾರೆ. ಅದಾದ್ಮೇಲೆ ಹೇಳ್ತಾರೆ, ನನಗೆ ಗೊತ್ತಾಗಿದೆ ವಿಚಾರ, ರೋಮನ್ ರೈನ್ಸ್ ಹಾಗೆ CM ಪಂಕ್ ಅವರು ಸ್ಮ್ಯಾಕ್ ಡೌನ್ ಗೆ ಬರ್ತಾ ಇದ್ದಾರೆ ಅಂತ. ಸೊ ಯಾಕೆ ನಾನು ಕೂಡ ಒಂದು ಚಿಕ್ಕ ಟ್ರಿಪ್ ನ ಹಾಕೊಂಡು ಸ್ಮ್ಯಾಕ್ ಡೌನ್ ಗೆ ಹೋಗಿ ಅವರಿಬ್ಬರ ಮಧ್ಯೆ ನಿಲ್ಬಾರ್ದು ಅಲ್ವಾ? ಓಕೆ, ಸ್ಮ್ಯಾಕ್ ಡೌನ್ ಕತೆ ನಾವು ಆಗ್ಬಿಡೋಣ. ಈಗ ಇದು ಬ್ರೂಸೆಲ್ಲೋ, ಈಗ ಇದು ಮಂಡೇ ನೈಟ್ ರೋ, ಇಲ್ಲಿ ನಾವು ಸೆಲೆಬ್ರೇಟ್ ಮಾಡೋಣ. ನೆಕ್ಸ್ಟ್ ಮ್ಯಾಚ್ ಬರ್ತಾ ಇದೆ, ಮೈನ್ ಇವೆಂಟ್ ಮ್ಯಾಚ್. ಆ ಒಂದು ಮ್ಯಾಚ್ ಗೆ ಹೋಗೋದಕ್ಕಿಂತ ಮುಂಚೆ ಕಡೆದಾಗಿ ಮತ್ತೊಮ್ಮೆ ನನ್ನ ಥೀಮ್ ಸಾಂಗ್ ನ ಎಲ್ಲರೂ ಕೂಡ ಹಾಡಿ ಅಂತ ನಮ್ಮ ಸೆತ್ ರಾಲಿನ್ಸ್ ಅವರು ಎಲ್ಲರ ಕೈಯಲ್ಲಿ ಅವರ ಥೀಮ್ ಸಾಂಗ್ ನ ಆಡಿಸ್ತಾರೆ. ಅಂಡ್ ಇಲ್ಲಿ ನಮ್ಮ ಸೆತ್ ರಾಲಿನ್ಸ್ ಅವರು ಕನ್ಫರ್ಮ್ ಮಾಡಿದ್ದಾರೆ, ನಾನು ಕೂಡ ಸ್ಮ್ಯಾಕ್ ಡೌನ್ ಗೆ ಬರ್ತಾ ಇದ್ದೀನಿ ಅಂತ. ಇದಾದ್ಮೇಲೆ ನಮಗೆ ಶೋನ ಮೈನ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ. ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಗೆ ಫಿನ್ ಬ್ಯಾಲರ್ ಹಾಗೆ ಬ್ರಾನ್ ಬ್ರೇಕರ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್. ಈ ಒಂದು ಮ್ಯಾಚ್ ಅಲ್ಲಿ ಇಂಟರ್ಫೈರ್ ಮಾಡೋದಕ್ಕೆ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಹಾಗೆ ಕಾರ್ಲಿಟಾ ಅವರು ಕೂಡ ಇರ್ತಾರೆ ಅಂತಾನೆ ಹೇಳ್ಬಹುದು. ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಅಮೇಜಿಂಗ್ ಆಗಿರುತ್ತೆ ಅಂಡ್ ಒಂದು ರೀತಿ ಇಂಟರ್ಫೈರೆನ್ಸ್ ಇಂದಾನೆ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಫಿನ್ ಬ್ಯಾಲರ್ ಅವರು ಸೋಲ್ತಾರೆ ಅಂತಾನೆ ಹೇಳ್ಬಹುದು. ಈ ಒಂದು ಮ್ಯಾಚ್ ನ ಎಂಡಿಂಗ್ ಅಲ್ಲಿ ನಮ್ಮ ಫಿನ್ ಬ್ಯಾಲರ್ ಹಾಗೆ ಬ್ರಾನ್ ಬ್ರೇಕರ್ ಇಬ್ರು ಕೂಡ ಟಾಪ್ ರೋಪ್ ಮೇಲೆ ಇರ್ತಾರೆ ಅಂಡ್ ಆಗ ಇಂಟರ್ಫೈರ್ ಮಾಡೋದಕ್ಕೆ ನಮ್ಮ ಕಾರ್ಲಿಟಾ ಅವರು ರೆಫ್ರಿನ ಇಂಟರ್ಫೈರ್ ಮಾಡಿದ್ರೆ ಇಲ್ಲಿ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ರೋಪ್ ನ ಅಳ್ಳಾಡಿಸಿ ಬ್ರಾನ್ ಬ್ರೇಕರ್ ಅವ್ರನ್ನ ಕೆಳಗಡೆ ಉಳಿಸೋದಕ್ಕೆ ಟ್ರೈ ಮಾಡ್ತಾರೆ. ಬಟ್ ಅಲ್ಲಿ ಬ್ಯಾಲೆನ್ಸ್ ತಪ್ಪಿ ನಮ್ಮ ಫಿನ್ ಬ್ಯಾಲರ್ ಅವರು ಕೂಡ ರೋಪ್ ಮೇಲೆ ಕೂತ್ಕೊಬಿಡ್ತಾರೆ ಅಂತಾನೆ ಹೇಳ್ಬಹುದು. ಅಂಡ್ ಈ ಒಂದು ಟೈಮ್ ಅಲ್ಲಿ ನಮ್ಮ ಬ್ರಾನ್ ಬ್ರೇಕರ್ ಅವರು ಕಾರ್ಲಿಟೋ ಹಾಗೆ ಡೊಮಿನಿಕ್ ಮಿಸ್ಟೀರಿಯೋ ಅವರ ಮೇಲೆ ಅಟ್ಯಾಕ್ ಮಾಡಿ ಅಲ್ಲಿಂದಾನೆ ಫಿನ್ ಬ್ಯಾಲರ್ ಅವ್ರನ್ನ ತೆಗೆದು ಕೆಳಗಡೆ ಹಾಕಿ ಫಿನ್ ಬ್ಯಾಲರ್ ಅವರಿಗೆ ಒಂದು ಸ್ಪಿಯರ್ ನ ಕನೆಕ್ಟ್ ಮಾಡಿ ಫಿನ್ ಬ್ಯಾಲರ್ ಅವ್ರನ್ನ ಪಿನ್ ಮಾಡಿ ಈ ಒಂದು ಮ್ಯಾಚ್ ಅಲ್ಲಿ ವಿಕ್ಟರಿನ ಗಳಿಸ್ಕೊಂಡಿದ್ದಾರೆ. ಗೆದ್ದಾದ್ಮೇಲೆ ಡೊಮಿನಿಕ್ ಮಿಸ್ಟೀರಿಯೋ, ಫಿನ್ ಬ್ಯಾಲರ್ ಇವರೆಲ್ಲರೂ ಕೂಡ ಸೇರ್ಕೊಂಡು ಬ್ರಾನ್ ಬ್ರೇಕರ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡಿಬಿಡ್ತಾರೆ. ಅಂಡ್ ಇಲ್ಲಿ ನಮ್ಮ ಬ್ರಾನ್ ಬ್ರೇಕರ್ ಅವ್ರನ್ನ ಕಾಪಾಡೋದಕ್ಕೆ ನಮ್ಮ ಪ್ಯಾಂಟಾ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಪ್ಯಾಂಟಾ ಅವರು ಬಂದು ಬ್ರಾನ್ ಬ್ರೇಕರ್ ಅವ್ರನ್ನ ಕಾಪಾಡ್ತಾರೆ ಅಂಡ್ ಎಂಡಿಂಗ್
ಎಂಡಿಂಗ್ ಅಲ್ಲಿ ನಮಗೆ ಪೆಂಟಾ ಹಾಗೆ ಬ್ರಾನ್ ಬ್ರೇಕರ್ ಅವರ ನಡುವೆ ಒಂದು ಫೇಸ್ ಆಫ್ ಕೂಡ ನೋಡೋದಕ್ಕೆ ಸಿಗುತ್ತೆ ಅಂಡ್ ಹಿಂಗೆ ಇವತ್ತಿನ ಮಂಡೇ ನೈಟ್ ರಾ ಎಂಡ್ ಕೂಡ ಆಗುತ್ತೆ. ಓವರ್ ಆಲ್ ಇವತ್ತಿನ ಮಂಡೇ ನೈಟ್ ರಾ ಮಾತ್ರ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರೆಗೂ ನಾನಂತೂ ಮಂಡೇ ನೈಟ್ ರಾನ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ನಿಮ್ಗೆ ಅನಿಸ್ತು ಇವತ್ತಿನ ಮಂಡೇ ನೈಟ್ ರಾ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.